ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ನೇತ್ರ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂತಂದರೆ ನನ್ನ ಸೀಮಂತದಲ್ಲಿ ಎಷ್ಟೊಂದು ಗಿಫ್ಟ್ಸ್ ಬಂದಿದೆ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಮಿಸ್ ಮಾಡ್ದೇನೆ ಪೂರ್ತಿಯಾಗಿ ಈ ಲಾಗ್ನ ನೋಡಿ. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಸೀಮಂತಕ್ಕೆಲ್ಲ ಏನು ಗಿಫ್ಟ್ ಬಂದಿದೆ ತೋರಿಸೇ ಇಲ್ಲ, ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ಹಾಗಾಗಿ ಅದ್ರ ಬಗ್ಗೆ ಎಷ್ಟು ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಮಾಡಬೇಕೋ ಬೇಡ ಅಂತ ಗೊತ್ತಿರಲಿಲ್ಲ. ಸುಮಾರು ಜನ ನನಗೆ ಕೇಳಿರೋದ್ರಿಂದ ಈ ಲಾಗ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ತುಂಬಾ ಗಿಫ್ಟ್ಗಳು ಬಂದಿತ್ತು ಅಂತಲೇ ಹೇಳ್ಬೋದು. ತುಂಬ ಜನರ ಆಶೀರ್ವಾದ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ನನ್ನ ರಿಲೇಷನ್ ಆಗಿರ್ಬೋದು, ಅಥವಾ ನನ್ನ ಹಸ್ಬೆಂಡ್ ಕಡೆ ರಿಲೇಟಿವ್ಸ್ ಆಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಆಗಿರ್ಬೋದು, ಮತ್ತು ಊರವರು ಎಲ್ಲರೂ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಹರಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತೀನಿ. ತುಂಬಾ ನನಗೆ ಗಿಫ್ಟ್ ಬಂದಿದ್ದಂತೂ ನಿಜ. ತುಂಬ ಜನ ಕೇಳಿದ್ರಿ, ತುಂಬ ಗಿಫ್ಟ್ ಬಂದಿದೆ ಅಲ್ವಾ, ತೋರಿಸೇ ಇಲ್ಲ ಅಂತ. ಸೊ ಹಾಗಾಗಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂತ ಹೇಳ್ಬೋದು. ಸುಮ್ಮನೆ ಒಂದು ಕ್ವಿಕ್ಕಾಗಿ ಒಂದು ವಿಡಿಯೋಗಳನ್ನ ಮಾಡಿಟ್ಕೊಂಡಿದ್ದೆ. ಸೊ ಅದನ್ನೇ ಹಾಕ್ತಾಯಿದ್ದೀನಿ. ತುಂಬ ಜಾಸ್ತಿ ನನಗೆ ಸ್ಯಾರೀಸ್ ಬಂದಿರೋದು, ಮತ್ತು ಸ್ವಲ್ಪ ಈ ಥರ ಗಿಫ್ಟ್ಗಳು ಬಂದಿತ್ತು. ಫೋಟೋ ಫ್ರೇಮ್ ಆಗಿರ್ಬೋದು, ಈ ಥರ ಟೆಡ್ಡಿ ಬೇರು, ಗೊಂಬೆಗಳು, ಈ ಥರದ್ದೆಲ್ಲ ತುಂಬ ಬಂದಿತ್ತು. ಮತ್ತು ಸ್ವೀಟ್ಸು, ಮಡ್ಲಕ್ಕಿ, ಈ ಥರದ್ದೆಲ್ಲ ಬಂದಿತ್ತು ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ, ಮುಂದೆ ಹೋದಂಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದೆಲ್ಲ ನನಗೆ ಗಿಫ್ಟ್ ಐಟಮ್ಸ್ ಬಂದಿದೆ ಅನ್ನೋದನ್ನು ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು ಈ ಥರ ಫೋಟೋ ಒಂದು 4-5 ಫೋಟೋ ಬಂದಿತ್ತು, ಬೇಬಿ ಫೋಟೋ. ತುಂಬ ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು ಅಂತಲೇ ಹೇಳ್ಬೋದು. ಒಂದು ಫೋಟೋನ ನಾನು ಅಮ್ಮನ ಮನೆಗೆ ಕೊಟ್ಟಿದ್ದೀನಿ. ತುಂಬ ಕ್ಯೂಟಾಗಿದೆ ಆ ಫೋಟೋ, ನನ್ನ ಫ್ರೆಂಡ್ ಕೊಟ್ಟಿರುವಂಥದ್ದು. ಒಂದು ಫೋಟೋನ ಮನೇಲಿ ಹಾಕಿದ್ದೀನಿ, ಅದು ಕೂಡ ನನ್ನ ಫ್ರೆಂಡ್ ಕೊಟ್ಟಿರುವಂಥದ್ದು. ಇನ್ನೆರಡು ಫೋಟೋ ಫ್ರೇಮ್ನ ಹಾಗೆ ಇಟ್ಕೊಂಡಿದ್ದೀನಿ, ಎಲ್ಲೂ ಹಾಕೋದು ಬೇಡ ಸದ್ಯಕ್ಕಿರಲಿ ಅಂತ. ಆಮೇಲೆ ಸ್ಯಾರೀಸ್ ಅಷ್ಟೇ, ನನಗೆ ಕೆಲವೊಂದು ಸ್ಯಾರೀಸ್ ಎಲ್ಲ ಇಷ್ಟ ಆಯಿತು. ಸೊ ಅದನ್ನೆಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗಲೇನು ಸ್ಟಿಚ್ ಮಾಡೋಕ್ಕಲ್ಲ, ಏನೂ ಮಾಡ್ಕೊಂಡಿಲ್ಲ, ಹಾಗೆ ಎತ್ತಿಟ್ಟಿದ್ದೀನಿ. ಯಾವಾಗಾದರೂ ಅಂದರೆ ಇನ್ನು ಆಫ್ಟರ್ ಡೆಲಿವರಿ ನಾನು ಸ್ಟಿಚ್ ಮಾಡೋ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಹಾಗೆ ಎತ್ತಿಟ್ಟಿದ್ದೀನಿ. ಆಮೇಲೆ ಸ್ವಲ್ಪ ಮೆಟೀರಿಯಲ್ಸ್ ಬಂದಿತ್ತು, ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಯಾವುದು ಕೂಡ ನಾನು ಸ್ಟಿಚ್ ಮಾಡಲಿಲ್ಲ, ಎಲ್ಲದೂ ಕೂಡ ಹಾಗೆ ಎತ್ತಿಟ್ಟಿದ್ದೀನಿ. ಸಾರಿ ಬ್ಲೌಸ್ ಆಗಿರ್ಬೋದು, ಸೊ ಅಥವಾ ಏನು ಈ ಥರ ಮಟೀರಿಯಲ್ಸ್ ಆಗಿರ್ಬೋದು, ಮತ್ತು ಕೆಲವೊಂದು ಡ್ರೆಸ್ಗಳು ಯಾವುದೂ ಯೂಸ್ ಮಾಡಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಯಾಕೆಂದರೆ ಈಗ ಭಾಳ ದಿನದಲ್ಲಿ ಯೂಸ್ ಮಾಡಿದ್ರೆ ಸುಮ್ಮನೆ ಆಯಿಲಿ ಆಗಿಬಿಡ್ತದಲ್ಲ, ಬಟ್ಟೆ ಹಾಳಾಗುತ್ತೆ ಅನ್ನೋ ಸಲುವಾಗಿ ಯಾವುದು ಇಟ್ಕೊಂಡಿಲ್ಲ, ಹಾಗೆ ಯಾವುದು ಯೂಸ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಯೂಸ್ ಮಾಡುವ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಹಾಗೆ ಅದನ್ನು ಕ್ಲೀನಾಗಿ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ಮುಂದೆ ಯಾವಾಗಾದರೂ ಮಾಡ್ಕೋಬೇಕು ಈ ಟೈಮಲ್ಲಿ. ಓಕೆ, ನಾನು ಈಗ ಮಾಡಿಕೊಂಡ್ರೆ ಕಂಫರ್ಟೇಬಲ್ ಆಗಿರ್ತೀನಿ ಹಾಗಿದ್ರೆ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಬೇರೆಯವ್ರಿಗೆ ಸ್ಟಿಚ್ ಮಾಡಿಸೋಕ್ಕಿಂತ ನಾನು ಸ್ಟಿಚ್ ಮಾಡ್ಕೊಂಡ್ರೆ ಬೆಟರ್ ಅಲ್ವಾ. ಹಾಗಾಗಿ ಸ್ಯಾರೀಸ್ ತುಂಬ ಚೆನ್ನಾಗಿ ಬಂದಿತ್ತು, ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ಬಂದಿತ್ತು ತುಂಬಾ. ಈ ಸತಿ ಜಾಸ್ತಿ ಬಂದಿರೋದು ನನಗೆ ಫ್ಯಾನ್ಸಿ ಸ್ಯಾರಿ. ನಾನು ಜಾಸ್ತಿ ಫ್ಯಾನ್ಸಿ ಸ್ಯಾರಿನ ಪರ್ಚೇಸೇ ಮಾಡ್ತಿರ್ಲಿಲ್ಲ, ಶಾಪಿಂಗೇ ಮಾಡ್ತಿರ್ಲಿಲ್ಲ. ಜಾಸ್ತಿ ಸ್ವಲ್ಪ ಬಾರ್ಡರ್ ಸ್ಯಾರಿ ಮೇಲೆ ಇಷ್ಟ ನನಗೆ. ಸೊ ಆದರೆ ಈಗ ನನಗೆ ಸೀಮಂತ ಟೈಮಲ್ಲಿ ಬಂದಿರುವಂಥ ಜಾಸ್ತಿ ಫ್ಯಾನ್ಸಿ ಸ್ಯಾರಿಗಳು ಬಂದಿತ್ತು ಅಂತಲೇ ಹೇಳ್ಬೋದು. ನನ್ನ ರಿಲೇಟಿವ್ಸ್ ಕಡೆಯೂ ಸ್ವಲ್ಪ ಜಾಸ್ತಿನೇ ಫ್ಯಾನ್ಸಿ ಸ್ಯಾರಿ, ಮತ್ತು ಗಿಫ್ಟಲ್ಲಿ ಬಂದಿರೋದು ಫ್ಯಾನ್ಸಿ ಸ್ಯಾರಿಗಳೇ. ಸ್ಯಾರೀಸ್ ಆಲ್ಮೋಸ್ಟ್ ನನಗೆ ಒಂದು 45 ಸ್ಯಾರೀಸ್ ಏನೋ ಬಂದಿತ್ತು, 45 ಸ್ಯಾರಿಗಳು ಬಂದಿತ್ತು ಅಂತ ಹೇಳ್ಬೋದು ಒಟ್ಟು ಟೋಟಲಾಗಿ. ಹಾಗೆ ಸ್ವೀಟ್ಸು, ಇದು ನನಗೆ ಇವಾಗೇನು ತೋರಿಸ್ತಾ ಇದ್ದೀನಲ್ವ, ಸೊ ಇದು ನನಗೆ ಟ್ರೀಟ್ ಮಾಡಿರುವಂಥ ಡಾಕ್ಟ್ರು ಕೊಟ್ಟಿರುವಂಥದ್ದು. ಸಿಲ್ವರ್ ಬಟ್ಲು ಮತ್ತು ಸ್ಪೂನು ಪಾಪಗೆ ಊಟ ಮಾಡ್ಸೋಕ್ಕೆ ಅಂತಲೇ ಕೊಟ್ಟಿರುವಂಥದ್ದು. ತುಂಬ ಕ್ಯೂಟಾಗಿತ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ನವಿಲಿನ ಒಂದು ಶೇಪಲ್ಲಿತ್ತು ಬಟ್ಲು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಸ್ವೀಟ್ ಬಾಕ್ಸ್ ಅಂತೂ ಸ್ವಲ್ಪ ಜಾಸ್ತಿನೇ ಬಂದಿತ್ತು, ಒಂದು ಅರ್ಧ ಚೀಲದಷ್ಟು ಸ್ವೀಟ್ ಬಂದಿತ್ತು. ಅದೇನಂತಾರೆ ಪೇಡೆಗಳು, ಲಾಡುಗಳು, ಮತ್ತು ಸೋಂಪಾಪುಡಿ, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿನೇ ಬಂದಿತ್ತು. ಸ್ವಲ್ಪ
ಈ ಥರ ಮಕ್ಕಳಿಗೆಲ್ಲ ಕೊಟ್ಟು ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಾಕ್ಲೇಟ್ಸು ಅಷ್ಟೇ, ಚಾಕ್ಲೇಟ್ಸು ಸಿಕ್ಕಾಪಟ್ಟೆ ಬಂದಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರಾಗಿ ಚಾಕ್ಲೇಟ್ಸೇ ಕೊಟ್ಟಿದ್ದರು. ಸುಮಾರು ಚಾಕ್ಲೇಟ್ಸ್ ಬಂದಿತ್ತು. ನನ್ನ ಅಕ್ಕನ ಕಡೆಯಿಂದಲೂ ಚಾಕ್ಲೇಟ್ಸ್ ಸಿಕ್ತು, ಮತ್ತು ನನ್ನ ಫ್ರೆಂಡ್ ಕಡೆಯಿಂದ ಒಂದು 3-4 ಜನರಿಂದ ಅವ್ರ ಕಡೆಯಿಂದ ಚಾಕ್ಲೇಟ್ ಎಲ್ಲ ಸಿಕ್ತು. ಸ್ವಲ್ಪ ಚಾಕ್ಲೇಟ್ ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಅದನ್ನು ಕೂಡ ಅಷ್ಟೇ ಕೆಲವೊಂದು ಮಕ್ಕಳಿಗೆಲ್ಲ ಕೊಟ್ಟು ಖಾಲಿ ಮಾಡೋಣ, ಒಬ್ಳ ಕೈಯಲ್ಲಿ ಅಷ್ಟು ತಿನ್ನೋಕ್ಕಾಗಲ್ಲ ಅನ್ನೋ ಸಲುವಾಗಿ ಇಟ್ಕೊಂಡಿದ್ದೀನಿ. ನೋಡೋಣ ಮುಂದೆ ಹೇಗೆ ಖಾಲಿ ಮಾಡೋದು ಅನ್ನೋದನ್ನು. ಮೂರಿಂದ 4 ಚೀಲದಷ್ಟು ದೊಡ್ಡ ಚೀಲದಲ್ಲಿ ಫುಲ್ ಆಗಿಬಿಟ್ಟಿತ್ತು. ತೆಗ್ದಂಗೆ ಮುಗಿತಾನೇ ಇರಲಿಲ್ಲ, ಇನ್ನೂ ಸಿಗ್ತಾಯಿತ್ತು. ಮತ್ತು ಒಬ್ಬೊಬ್ಬರು ಮಡ್ಲಕ್ಕಿಯಲ್ಲಿ ಬ್ಲೌಸ್ ಪೀಸ್ ಹಾಕಿರೋದು ಮತ್ತು ಅದರಲ್ಲಿ ದುಡ್ಡನ್ನು ಹಾಕಿದರು, ಅದನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದಾರೆ. ಕೆಲವಷ್ಟು ಹಣ್ಣುಗಳು ಹಿಂಗಿದೆಲ್ಲ ಇತ್ತು, ಅದನ್ನು ಬೇರೆ ಬೇರೆ ಮಾಡಿ ಇಟ್ಟಿದ್ರು. ಮನೆಯವ್ರು ಅದನ್ನೇ ಹೇಳ್ತಾಯಿದ್ರು, ಮದುವೆಗೆ ಇಷ್ಟೊಂದು ಬಂದಿರಲಿಲ್ಲ ಅನಿಸುತ್ತೆ ನಿಮಗೆ ಸಾರೀಸ್ ಎಲ್ಲ, ಅಷ್ಟು ಬಂದಿದೆ ಸಾರಿ ಈ ಸತಿ ಅಂತ. ಹೌದು, ನಮ್ಮ ಮದುವೆಗೆ ಇಷ್ಟೊಂದೆಲ್ಲ ಸಾರಿ ಬಂದಿರಲಿಲ್ಲ. ಈ ಟೈಮಲ್ಲಿ ತುಂಬ ಸಾರಿಗಳು ಬಂದಿದೆ ಮೇಯ್ನಾಗಿ ಅಂತ ಹೇಳ್ಬೋದು. ಇನ್ನೊಂದು 3-4 ವರ್ಷ ನಿಮಗೆ ಸಾರಿಗಳೇ ಬೇಡ, ಅಷ್ಟು ಸಾರಿ ಬಂದಿದೆ ಅಂತ ಹೇಳ್ತಾಯಿದ್ರು. ಇದು ಕೂಡ ನನ್ನ ಫ್ರೆಂಡು ಕೊಟ್ಟಿದ್ದಂತ ಅನಿಸುತ್ತೆ ಪೌಚು. ನನ್ನ ಕಸ್ಟಮರ್ ಕಮ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಅವರಿಗೂ ಕೂಡ ಕಾಲ್ ಮಾಡಿದ್ದೆ, ಬಂದು ವಿಶ್ ಮಾಡಿ ಗಿಫ್ಟ್ ಕೊಟ್ಟು ನನಗೆ ಊಟ ಮಾಡಿಕೊಂಡು ಆರಾಮ್ಸೆ ಖುಷಿಯಿಂದ ಹೋದರು. ಸೊ ಆಮೇಲೆ ಹೋಗಿದ್ಮೇಲೆ ಮೆಸೇಜ್ ಕೂಡ ಮಾಡಿದರು, ಚೆನ್ನಾಗಾಯಿತು ಫಂಕ್ಷನ್ನು ಅಂತೆಲ್ಲ. ಆಮೇಲೆ ಸಾರಿದೆಲ್ಲ ಮುಗಿದಿದ್ದಾಗಿದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಬಂದಿತ್ತು. 2-3 ಜನ ಡ್ರೈ ಫ್ರೂಟ್ಸ್ ಕೊಟ್ಟಿದ್ರು. ಇದು ನನ್ನ ಅಕ್ಕ ಕೊಟ್ಟಿರೋದು, ಗೊತ್ತಲ್ಲ, ಹುಬ್ಳಿಯವರು. ಸೊ ಅವ್ರು ಕೊಟ್ಟಿರೋವಂಥದ್ದು. ಅವಳು ಅಷ್ಟೇ ಫುಲ್ ದೊಡ್ಡ ಬಟ್ಲಲ್ಲಿ ಡ್ರೈ ಫ್ರೂಟ್ಸ್ ಕೊಟ್ಟಿದ್ಲು. ಅದಾದಮೇಲೆ ಸ್ವಲ್ಪ ಚಾಕ್ಲೇಟ್ಸು ಈ ಥರದ್ದೆಲ್ಲ ಕೊಟ್ಟಿದ್ದರು. ಆಮೇಲೆ ಅವ್ರ ಮಕ್ಕಳು ನನಗೊಂದು ಕ್ಯೂಟೆಸ್ಟ್ ಟೆಡ್ಡಿ ಬೇರ್ ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ತುಂಬಾ ಕ್ಯೂಟ್ ಆಗಿದೆ, ಮುಂದೆ ತೋರಿಸ್ತೇನೆ ನಿಮಗೆ. ಇದು ಅವಳು ಕೊಟ್ಟಿರುವಂಥದ್ದು, ಅವಳು ಮತ್ತು ಬಾಬಾ ಕೊಟ್ಟಿರುವಂಥದ್ದು ಸೇರಿ ಇಷ್ಟು ದೊಡ್ಡ ಬಟ್ಲಲ್ಲಿ ಡ್ರೈ ಫ್ರೂಟ್ಸ್ನ ಕೊಟ್ಟಿದ್ದರು. ನಂಗೆ ಡೆಲಿವರಿ ಮುಗಿಯೋ ತನಕ ಸಾಕು ಅನ್ನೋಷ್ಟು ಡ್ರೈ ಫ್ರೂಟ್ಸು ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ನಾನು ಹೇಳಿದ್ನಲ್ವ ಫೋಟೋ ಫ್ರೇಮ್ಸ್ ಎಲ್ಲ ನನ್ನ ಫ್ರೆಂಡ್ಸ್ಗಳು ಕೊಟ್ಟಿದ್ದು ಅಂತ. ಪಾಪುದು ಅಂದರೆ ಬೇಬಿ ಪಿಕ್ ಇರುವಂಥ ಫೋಟೋ ಫ್ರೇಮ್ ಎಲ್ಲ ಕೊಟ್ಟಿದ್ದರು. ಒಂದು ಫೋಟೋನ ನಾನು ಮನೆಗೆ ತೊಗೊಂಡೋಗಿದ್ದೆ, ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಹಾಕಿದ್ದೀನಿ. ಈಗ ಟೆಡ್ಡಿ ಬೇರ್ ಸೇರಿದ್ವಿ. ಇದು ನನಗೆ ನನ್ನ ತಮ್ಮ ಕೊಟ್ಟಿರೋವಂಥದ್ದು, ತುಂಬ ದೊಡ್ಡದಿದೆ. ನನಗೆ ಗೊಂಬೆಗಳನ್ನು ತುಂಬ ಇಷ್ಟ ಅಲ್ವಾ, ಸೊ ಹಾಗಾಗಿ ಒಂದು ದೊಡ್ಡ ಗೊಂಬೆಯನ್ನು ಕೊಟ್ಟಿದ್ದ ಅಂತಲೇ ಹೇಳ್ಬೋದು. ಅದ್ರ ಮೇಲೆ ಆರಾಮ್ಸೆ ಮಲ್ಕೋಬೋದು, ಅಷ್ಟು ದೊಡ್ಡದಿದ್ದ ಗೊಂಬೆ. ಅದಾಗಿದ್ಮೇಲೆ ನನ್ನ ಅಕ್ಕನ ಮಕ್ಕಳು ಒಂದು ಗೊಂಬೆನ ಕೊಟ್ಟಿದ್ದರು ನೋಡಿ. ಇದು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನನ್ನ ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸೀಮಂತ ಲಾಗಲ್ಲಿ ಪುಟಾಣಿ ಮಕ್ಕಳು ಡ್ಯಾನ್ಸ್ ಮಾಡಿದರು.
ಧೃತಿ ಅಂತ. ಸೊ ಅವಳು ಗಿಫ್ಟ್ ಮಾಡಿರೋಂಥ ಗೊಂಬೆ ಕೇಳ್ತಾ ಇದ್ಲು ಅವಳು, ಆಂಟಿ ನಾನು ಕೊಟ್ಟಿರೋಂಥ ಗೊಂಬೆನ ಇಟ್ಕೊಂಡಿದ್ದೀರಾ ಅಂತೆಲ್ಲ. ಇಟ್ಕೊಂಡಿದ್ದೀನಿ. ಅವಳು ಹೇಳ್ತಾ ಇದ್ಲು, ಪಾಪುಗಾದ್ಮೇಲೆ ನಾನು ಕೊಟ್ಟಿರೋ ಗೊಂಬೆನ ಕೊಡು ಈ ಆಟ ಆಡೋಕ್ಕೆ ಅಂತ. 100% ಆ ಗೊಂಬೆನ ಕೊಡ್ತೀನಿ ಆಟ ಆಡಲಿಕ್ಕೆ. ಆಮೇಲೆ ಇಷ್ಟು ಸಾರಿ, ಇಷ್ಟು ಡ್ರೈ ಫ್ರೂಟ್ಸ್, ಆಮೇಲೆ ದೀಪಗಳು, ಸುಮಾರು ಗಿಫ್ಟ್ ಐಟಮ್ಸ್ ಇವೆಲ್ಲ ಬಂದಿತ್ತು. ಇಷ್ಟೇ ಸ್ನೇಹಿತರೆ, ನೀವೆಲ್ಲ ಕೇಳ್ತಾ ಇದ್ರಲ್ವ ಏನು ಗಿಫ್ಟ್ ಬಂದಿದೆ ಅಂತ. ಇಷ್ಟೊಂದು ಗಿಫ್ಟ್ ಬಂದಿತ್ತು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.